ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಸಹಕಾರ ಕ್ಷೇತ್ರ ಸೇರಿದಂತೆ ಪ್ರತಿಯೊಂದು ರಂಗದಲ್ಲಿ ಕೂಡ ಜಾತಿ, ಸಮಾಜ, ರಾಜಕಾರಣ ಇದ್ದೇ ಇದೆ. ಈ ನಡುವೆ ಕೂಡ ಹಿಂದಿನವರು ಕಟ್ಟಿಕೊಂಡು ಬಂದಿರುವ ಸಹಕಾರ ಕ್ಷೇತ್ರವೊಂದ ಬಲಪಡಿಸುವುದು ಅತ್ಯವಶ್ಯಕ ಅಂತ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ ಎ.ಕೆ. ಮನುಮುತ್ತಪ್ಪ ಪ್ರತಿಪಾದಿಸಿದ್ದಾರೆ. ನಗರದ ಬಾಲಭವನದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪ್ರಾಯೋಜಿತ ಕೊಡಗಿನ ಶ್ರೇಷ್ಠ ಸಹಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬೇಕು, ಅದು ಬೇಕು, ಮಂಗಳೂರಿಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವ, ಬೆಂಗಳೂರಿಗೆ ಇನ್ನೊಂದು ಕಡೆ ಬೇಕಾದ್ರೆ ಫ್ಲೈಟೇ ಬೇಕು ಅಂದ್ರೆ ಆರಾಮಾಗಿ ಹೋಗಿ, ಇಲ್ಲದಿದ್ರೆ ನಮಗೆ ಸಾಧ್ಯನೇ ಇಲ್ಲ. ಆದರೆ ನಿರಂತರವಾಗಿ ನೈಟ್ ಬಸ್ ಹತ್ತುತ್ತಾರೆ, ಬೆಂಗಳೂರಿಗೆ ತಲುಪ್ತಾರೆ, ಕಾರ್ಯಕ್ರಮ ಮುಗಿಸ್ತಾರೆ, ಪುನಃ ನೈಟ್ ಬಸ್ ಹತ್ತುತ್ತಾರೆ, ಪುನಃ ಮಂಗಳೂರಿಗೆ ಹೋಗ್ತಾರೆ. ನೆನ್ನೆ ಸಮೇತ ನೈಟ್ ಬಸ್ ಹತ್ತಿದ್ರು, ಬೆಳಿಗ್ಗೆ 3 ಗಂಟೆಗೆ ಮಡಿಕೇರಿ ಬಂದು ತಲುಪ್ತಾರೆ, ಆಟೋ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಮಧ್ಯರಾತ್ರಿಯಲ್ಲಿ 3 ಗಂಟೆಗೆ ಹೋಗತಕ್ಕಂಥ ಆ ಛಲ ಅಂದ್ರೆ ಕಾರ್ಯಕ್ರಮದಲ್ಲಿ ನಮಗೆಲ್ಲ, ನಮ್ಮಲ್ಲಿ ಸಾಮಾನ್ಯ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ವಯಸ್ಸಿನಲ್ಲಿ ಯಾವ ಕಾರ್ಯಕ್ರಮಕ್ಕೂ ಒಪ್ಕೊಳ್ಳೋದಿಲ್ಲ, ಸನ್ಮಾನಕ್ಕೂ ಒಪ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಯಾವುದನ್ನು ತಪ್ಪಿಸದೆ ತಮ್ಮ ಕರ್ತವ್ಯ ಅಂತ ಹೇಳುವಂತ ನಿಟ್ಟಿನಲ್ಲಿ ನಮಗೆ ಪ್ರಶಸ್ತಿಯನ್ನೇ ಕೊಡಲಿಲ್ಲ, ಸಹಕಾರ ರತ್ನ ಪ್ರಶಸ್ತಿಯನ್ನೇ ಕೊಡಲಿಲ್ಲ. ಯಾರ್ದಲ್ಲೋ ಸೊಸೈಟಿ ಅಧ್ಯಕ್ಷರಿಗೆ ಮೊನ್ನೆ PLD ಬ್ಯಾಂಕ್ ಪಿರಿಯಾಪಟ್ಟಣದ ಅಧ್ಯಕ್ಷರಿಗೆ PLD ಬ್ಯಾಂಕ್ನಲ್ಲಿ ಅವರು 35ನೇ ಸ್ಥಾನ, ನಾನು ರಾಜ್ಯದಲ್ಲಿ ಪ್ರಥಮ ಸ್ಥಾನ, 35ನೇ ಸ್ಥಾನದವರಿಗೆ PLD ಬ್ಯಾಂಕ್ ಸಹಕಾರ ರತ್ನ ಪ್ರಶಸ್ತಿ. ಈ ರೀತಿ ಅದು ಅದರ ಒಂದು ಕೊಡಗು ಜಿಲ್ಲೆಯ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯಿಂದ ನಂದಿ ನೆರವಂಡ ರವಿ ಬಸಪ್ಪ, ಕಾಯಪಂಡ ಟಾಟಾ ಚಂಗಪ್ಪ, ಪಾಸೂರ ಎನ್ ಉತ್ತಪ್ಪ ಹಾಗೂ ಶ್ರೇಷ್ಠ ಮಹಿಳಾ ಸಹಕಾರಿ ಬಳ್ಳೇರ ಸರಸು ಪೊನ್ನಪ್ಪ ಅವರಿಂದ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭಕ್ಕೆ ಇಂದು ಹಾಜರಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತೇವೆ. ಕೊಡಗಿನಲ್ಲಿ ನೆಲೆಸಿದ್ದಾರೆ. ತಮ್ಮ ಪುತ್ರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅಷ್ಟಾದರೂ ಕೂಡ ವರ್ಗದವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳ ಸಾವಿರವನ್ನ ಪ್ರದಾನ ಮಾಡಲಾಗುತ್ತಿದ್ದು, ದಯಮಾಡಿ